ಹೆಲೋ ವೆಲ್ಕಮ್ ಬ್ಯಾಕ್ ಟು ಪರಮಾತ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಏನಪ್ಪ ಇವತ್ತು ಕಿಚನಲ್ಲಿ ನಿಂತ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಕೊಂಡ್ರ? ಹೌದು, ಇವತ್ತು ಒಂದು ರೆಸಿಪಿ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನಪ್ಪ ರೆಸಿಪಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ತಲುಪುತ್ತೆ, ಮೊದಲು ನೀವೇ ನೋಡ್ಬೋದು. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಒಂದು ರೆಸಿಪಿ ಟ್ರೈ ಮಾಡ್ತಿರೋದು ಎಗ್ ಲಾಲಿಪಾಪ್. ಸೊ ಇವತ್ತು ಟ್ರೈ ಮಾಡೋಣ. ಹಾಗೆ ಈ ರೆಸಿಪಿ ಏನಕ್ಕೆ ಮಾಡ್ಬೇಕಂತ ಅನ್ನಿಸ್ತು ಅಂದ್ರೆ, ಸೊ ಯೂಟ್ಯೂಬ್ ನಲ್ಲಿ ಹೀಗೆ ವಿಡಿಯೋಸ್ಗಳನ್ನ ನೋಡ್ತಾ ಇದೆ. ಸೊ ಹಾಗೆ ನೋಡುವಾಗ ಮಾಡ್ಬೇಕಂತ ಅನ್ನಿಸ್ತು. ಹಂಗಾಗಿ ಇವತ್ತು ಎಗ್ ಲಾಲಿಪಾಪ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು ಅನ್ನೋದನ್ನ ನಾನು ಎತ್ತಿಟ್ಕೊಂಡಿದ್ದೀನಿ. ಸೊ ಅದೇನೇನಿದೆ, ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಇವಾಗ ನಾನು ಒಂದು 5 ಮೊಟ್ಟೆನ ತಗೊಳ್ತಾ ಇದ್ದೀನಿ. 5 ಮೊಟ್ಟೆಲಿ ನಾನು ಎಗ್ ಲಾಲಿಪಾಪ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಬೇಯಕ್ಕೆ ಇಟ್ಬಿಟ್ಟು ಸೊ ಇಂಗ್ರೀಡಿಯೆಂಟ್ಸ್ ಏನೇನು ತಗೊಂಡಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. 1 ಕಪ್ ಮೈದಾ ಹಿಟ್ಟು, 3 ರಿಂದ 4 ಸಣ್ಣದಾಗಿ ಕಟ್ ಮಾಡ್ಕೊಂಡಂತ ಈರುಳ್ಳಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, 2 ರಿಂದ 3 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 1 ಎಕ್ಸ್ಟ್ರಾ ಮೊಟ್ಟೆ ತಗೊಂಡಿದ್ದೀನಿ. ಹಾಗೆ ಟೂತ್ ಪಿಕ್ಸ್ ನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ಬ್ರೆಡ್ ಕೂಡ ತಗೊಂಡಿದ್ದೀನಿ. ಇದೇನಿಗೆ ತಗೊಂಡಿದ್ದೀನಿ ಅಂತ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಆಗ್ಲೇ ಮೊಟ್ಟೆನ ಬಾಯ್ಲ್ ಮಾಡಕ್ ಇಟ್ಟಿದೆ. ಇವಾಗ ನೀಟಾಗಿ ಬಾಯ್ಲ್ ಆಗಿದೆ. ನಾನಿಲ್ಲಿ ಒಂದು 5 ಮೊಟ್ಟೆನ ಬೇಯಿಸ್ಕೊಂಡಿದ್ದೆ. ಸೊ ಅದನ್ನ 5 ಮೊಟ್ಟೆನೂ ಕೂಡ ನಾನು ಇವಾಗ ತುರ್ಕೊಳ್ತಾ ಇದ್ದೀನಿ ಒಂದೊಂದಾಗಿ. ನಾನಿಲ್ಲಿ ಒಂದು ದೊಡ್ಡದಾಗಿರೋ ಬೌಲ್ನೇ ತಗೊಂಡಿದ್ದೀನಿ. ಯಾಕೆಂದ್ರೆ ಮೊಟ್ಟೆನ ತುರಿತಿರೋದ್ರಿಂದ ಹೊರಗಡೆ ಎಲ್ಲೂ ಬೀಳದೆ ಇರಲಿ, ಒಳಗಡೆನೆ ಬೀಳಲಿ ಅಂತ ಹೇಳಿ ನಾನು ದೊಡ್ಡದು ಬೌಲ್ನ ತಗೊಂಡಿದ್ದೀನಿ. ಹಾಗೆ ಮಿಕ್ಸ್ ಮಾಡ್ಲಿಕ್ಕೂ ಕೂಡ ನಮಗೆ ತುಂಬಾ ಅನುಕೂಲ ಆಗುತ್ತೆ, ಹಾಗಾಗಿ ದೊಡ್ಡ ಬೌಲ್ನೇ ತಗೊಂಡಿದ್ದೀನಿ. ಈ ಎಗ್ ಲಾಲಿಪಾಪ್ ಮಾಡಲಿಕ್ಕೆ ನಾನು ಏನೇನು ಪದಾರ್ಥಗಳನ್ನ ತೋರಿಸಿದೆ ಅದನ್ನ ಎಲ್ಲವೂ ಕೂಡ ಇವಾಗ ತುರ್ಕೊಂಡಂತಹ ಮೊಟ್ಟೆಗೆ ಹಾಕೊಳ್ತಾ ಇದ್ದೀನಿ. ನೀವು ಎಷ್ಟು ಮಾಡ್ತಿರೋ ಅಷ್ಟು ಕ್ವಾಂಟಿಟಿ ಮೇಲೆ ನೀವು ಮಸಾಲೆಗಳನ್ನ ತಗೊಳ್ಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ 1 ಟೇಬಲ್ ಸ್ಪೂನ್ ಸಾಕು ಅಂತ ಹೇಳಿ ಸ್ವಲ್ಪನೇ ತಗೊಂಡಿದ್ದೀನಿ. ಮೊದಲನೇ ಸಲ ಟ್ರೈ ಮಾಡ್ತಾ ಇರೋದ್ರಿಂದ ಸೊ ಸ್ವಲ್ಪ ಕ್ವಾಂಟಿಟಿಲೇ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನ ಕಲಿಸ್ಕೊಳ್ಳುವಾಗ ನೀವು ಯಾವುದೇ ರೀತಿ ನೀರನ್ನ ಹಾಕ್ಕೊಳ್ಬಾರ್ದು. ನೀರು ಇಲ್ದಂತೆಯೇ ನೀವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಒಂದು ಹದಕ್ಕೆ ಬರೋವರೆಗೂ ನೀಟಾಗಿ ಕಲಿಸ್ಕೊಳ್ತಾನೆ ಇರಿ. ಸೊ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಎಗ್ ಲಾಲಿಪಾಪ್ ಆಗಿರೋದ್ರಿಂದ ರೌಂಡ್ ಶೇಪ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಎಲ್ಲವೂ ಕೂಡ ರೌಂಡ್ ಶೇಪ್ನಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಮಾಡೋದು ತುಂಬಾನೇ ಈಸಿ ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಏನಾದರೂ ತಿನ್ಬೇಕಂತ ಅನ್ಸಿದ್ರೆ ಈ ಎಗ್ ಲಾಲಿಪಾಪ್ನ ನೀವು ಆರಾಮಾಗಿ ಮನೆಯಲ್ಲೇ ಟ್ರೈ ಮಾಡ್ಬೋದು. ಹಾಗೆ ನಾನಿಲ್ಲಿ ನೀಟಾಗಿ ಎಲ್ಲನೂ ಕೂಡ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಾನಿಲ್ಲಿ ಒಂದು ಚಿಕ್ಕ ಜಾರ್ನ ತಗೊಳ್ತಾ ಇದ್ದೀನಿ. ಆಗ್ಲೇ ಬ್ರೆಡ್ನ ತೋರಿಸ್ತೆ ಅಲ್ವಾ, ಸೊ ಹಂಗಾಗಿ ಅದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬೌಲ್ಗೆ ನಾನು ಒಂದು ಮೊಟ್ಟೆನ ತಗೊಂಡಿದ್ದೀನಿ. ಸೊ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಒಂದು ಮೊಟ್ಟೆ ಸಾಲಲ್ಲ ಅಂತ ಅನ್ನಿಸ್ತು, ಹಂಗಾಗಿ ನಾನು ಇನ್ನೊಂದು ಮೊಟ್ಟೆನ ಹಾಕೊಳ್ತಾ ಇದ್ದೀನಿ. ಸೊ ಇದೇನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ 2 ಮೊಟ್ಟೆನ ಹಾಕೊಂಡು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಆವಾಗಲೇ ನಾವು ಏನು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೋ ಅದನ್ನು ಈಗ ಒಂದೊಂದಾಗಿ ಮೊಟ್ಟೆ ಒಳಗಡೆ ಹಾಕಿ ಡಿಪ್ ಮಾಡಿ ನಾನು ಗ್ರೈಂಡ್ ಮಾಡ್ಕೊಂಡಂತಹ ಬ್ರೆಡ್ ಪುಡಿಗೆ ಹಾಕೊಳ್ತಾ ಇದ್ದೀನಿ. ಈ ಒಂದು ಪುಡಿನ ನಾನು ಕೋಟಿಂಗ್ ರೀತಿ ಬಳಸ್ಕೊಳ್ತಾ ಇದ್ದೀನಿ.
ಇವಾಗ ಆಯಿಲ್ನ ಆವಾಗಲೇ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಇವಾಗ ಒಂದೊಂದನ್ನೇ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಕೊಳ್ಳಿ, ಇನ್ನು ಚೆನ್ನಾಗಿ ಅದ್ರ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ಇವಾಗ ಚೆನ್ನಾಗಿ ಬೇಯಿಸ್ಕೊಂಡು ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಟೂತ್ ಪಿಕ್ನ ಬಳಸ್ಕೊಂಡು ಇದನ್ನ ಲಾಲಿಪಾಪ್ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಕೂಡ ನಾನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಎಗ್ ಲಾಲಿಪಾಪ್ನ ನೀವು ಟೊಮೊಟೊ ಕೆಚಪ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿ ಕೂಡ ಇರುತ್ತೆ. ಈ ಒಂದು ರೆಸಿಪಿನ ಇಷ್ಟೊಂದು ಎಫರ್ಟ್ಸ್ ಹಾಕಿ ಮಾಡಿರೋದಕ್ಕಾದ್ರೂ ಸ್ವಲ್ಪ ಆಲ್ಟ್ರೇಷನ್ ಬೇಕಲ್ವಾ, ಸೊ ಹಾಗಾಗಿ ಈ ಒಂದು ಎಗ್ ಲಾಲಿಪಾಪ್ನ ಡಿಸೈನ್ ಆಗಿ ಮಾಡ್ತಾ ಇದ್ದೀನಿ. ಸೊ ಗೈಸ್, ಫೈನಲ್ ಆಗಿ ರೆಡಿ ಆಗಿದೆ ಎಗ್ ಲಾಲಿಪಾಪ್. ಸೊ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ, ತುಂಬಾ ಚೆನ್ನಾಗಿ ಬಂದಿದೆ. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ, ನೀವು ಟ್ರೈ ಮಾಡಲೇಬೇಕು. ಚೆನ್ನಾಗಿದೆ ಟೇಸ್ಟ್ ಅಂತೂ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಮನೇಲಿ. ಸೊ ಅದು ಕ್ರಿಸ್ಪಿ ಆಗಿದೆ, ಆ ಬ್ರೆಡ್ ಎಲ್ಲ ಹಾಕಿದ್ದೀವಲ್ವಾ, ಹಂಗಾಗಿ ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ. ಸೊ ಈ ರೆಸಿಪಿ ನೀವು ಟ್ರೈ ಮಾಡಲೇಬೇಕು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.